ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ನರಮೇಧ ಆಗಿದೆ. ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಯುದ್ಧದ ವಾತಾವರಣ ಇದೆ. ಇಂಥ ಸಂದರ್ಭದಲ್ಲಿ ದೇಶ ಏಕತೆಯನ್ನು ತೋರಿಸಬೇಕು, ಏಕ ನಿರ್ಧಾರವನ್ನು ತೋರಿಸಬೇಕು. ನಮ್ಮ ಮುಖ್ಯಮಂತ್ರಿಗಳು ನಾನು ಯುದ್ಧದ ಪರವಾಗಿಲ್ಲ, ನಾನು ಯುದ್ಧದ ಪರ ಇಲ್ಲ, ನಮ್ಮ ಭದ್ರತೆಯನ್ನು ನಾವು ಬಿಗಿ ಮಾಡಿಕೊಳ್ಳಬೇಕು ಅಂದ್ರು. ಕರ್ನಾಟಕದ ಮುಖ್ಯಮಂತ್ರಿಗಳ ಈ ಹೇಳಿಕೆ ಕರ್ನಾಟಕದಲ್ಲಷ್ಟೇ ಅಲ್ಲ, ಭಾರತದಲ್ಲಷ್ಟೇ ಅಲ್ಲ, ಪಾಕಿಸ್ತಾನದಲ್ಲೂ ಸುದ್ದಿಯಾಯಿತು. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಭಾರತದಲ್ಲೇ ಭಾರತ ಸರ್ಕಾರದ ನೀತಿಯ ವಿರುದ್ಧ, ನಿರ್ಧಾರದ ವಿರುದ್ಧ ಕರ್ನಾಟಕದ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಅಂತ ಸುದ್ದಿ ಆಯಿತು. ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು. ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡ್ರು, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂದ್ರು. ಯುದ್ಧ ಬೇಡ ಅಂದೆ, ಅನಿವಾರ್ಯವಾದರೆ ಯುದ್ಧ ಮಾಡಬೇಕು ಅಂದೆ, ಇತ್ಯಾದಿ ಇತ್ಯಾದಿ ಹೇಳಿದ್ರು. ಏಪ್ರಿಲ್ 26 ಮುಖ್ಯಮಂತ್ರಿಗಳ ಮೂಲ ಹೇಳಿಕೆ. ಏಪ್ರಿಲ್ 27ಕ್ಕೆ ಕೊಟ್ಟ ಸ್ಪಷ್ಟೀಕರಣ, ಏಪ್ರಿಲ್ 28ಕ್ಕೆ ಕೊಟ್ಟ ಸ್ಪಷ್ಟೀಕರಣ, ಮೂರನ್ನು ಕೇಳಿಸ್ಕೊಳ್ಳಿ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನ್ ಹೇಳಿದೆ ಅಂತಂದ್ರೆ, ಯುದ್ಧ ಪರಿಹಾರ ಅಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತ ಏನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದಿಲ್ಲ. ಉಗ್ರರು ಕೊಲೆ ಮಾಡಿದ್ರು. ಆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವನು ಇರಲಿಲ್ಲ, ಅಲ್ಲಿ ಒಬ್ಬ ಇಂಡಿಯನ್ ಆರ್ಮಿಯವರು ಇರಲಿಲ್ಲ. ಇದು ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ? ಯಾರ ವಿಫಲ ಇದು? ಇದಕ್ಕೆ ನರೇಂದ್ರ ಮೋದಿ ಅವರ ವಿಫಲತೆ ಅಲ್ವಾ? ಇದನ್ನು ಕೇಳಿದ್ರೆ ಅದನ್ನು ಮುಚ್ಕೊಳ್ಳಿಕ್ಕೋಸ್ಕರ ಮುಖ್ಯಮಂತ್ರಿಗಳ ಮೂಲ ಹೇಳಿಕೆ ಬಿಜೆಪಿ ಅವರಿಗೆ ಅಸ್ತ್ರದಂತೆ ಸಿಕ್ತು. ನ್ಯಾಷನಲ್ ಲೀಡರ್ಸ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದ ನಾಯಕರುಗಳ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದೀವಿ. ತೆಲಂಗಾಣದ ಮುಖ್ಯಮಂತ್ರಿಗಳನ್ನ ನೋಡಿ ಕಲೀಲಿ ಸಿದ್ದರಾಮಯ್ಯನವರು. ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಭಾರತ ವಶಪಡಿಸಿಕೊಳ್ಳಬೇಕು, ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತ ತೆಲಂಗಾಣದ ಮುಖ್ಯಮಂತ್ರಿಗಳ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ದೇಶ ಮೊದಲು ಅಂತಾರೆ. ಅವರಿಂದ ಸಿದ್ದರಾಮಯ್ಯನವರು ಪಾಠ ಕಲಿಬೇಕು ಅಂತ ಆರ್ ಅಶೋಕ್ ಹೇಳಿದ್ರು. ನಾರಾಯಣಸ್ವಾಮಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು, ಸಿದ್ದರಾಮಯ್ಯ ಅವರೇ ನೀವು ಒಂದು ತೀರ್ಮಾನಕ್ಕೆ ಬನ್ನಿ, ನಾವು ಪಾಕಿಸ್ತಾನದ ಪರ ಅಂತ ಹೇಳಿ, ನಿಮಗೆ ಬೇಡ ಅಂದವರು ಯಾರು ಅಂತ ಛಲವಾದಿ ನಾರಾಯಣಸ್ವಾಮಿ. ಮುಖ್ಯಮಂತ್ರಿಗಳು ಏನು 2 ದಿನದಿಂದ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದು, ಅದಕ್ಕೆ ಯು ಟರ್ನ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದು ಯು ಟರ್ನ್ ಅಲ್ಲ, ಅದು ಸಮರ್ಥನೆ ಮಾಡಿದ್ದಾರೆ. ಯುದ್ಧ ಕೊನೆಯ ಆಪ್ಷನ್ನು ಅಂತೆಲ್ಲ ಹೇಳಿ ಬೋಧನೆಗಳನ್ನ ಮಾಡಿದ್ದಾರೆ. ಆ ಪಕ್ಕದ ರಾಜ್ಯ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಯುದ್ಧ ಅಲ್ಲ, ನಮ್ಮ ಪಾಕ್ ಆಕ್ರಮಿತ ಏನು ನೆಹರು ಕಾಲದಲ್ಲಿ ಆಕ್ರಮಣ ಮಾಡಿದ್ರು ಅದನ್ನ ವಾಪಸ್ ತಗೊಬೇಕು, ಈ ಸಂದರ್ಭದಲ್ಲಿ ಯುದ್ಧ ಮಾಡಿ ನಾವು ನಿಮ್ ಜೊತೆ ಇದ್ದೀರಿ ಅಂತ. ಇಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನಾವು ದೇಶ ಮುಖ್ಯ ನಮಗೆ ಅಂತ ಹೇಳಿದ್ದಾರೆ.
ಇವ್ರು ನೋಡಿ ಸಿದ್ದರಾಮಯ್ಯ ಬುದ್ಧಿ ಕಲ್ತ್ಕೊಂಡಿ. ಆ ರೇವಂತ್ ರೆಡ್ಡಿನೂ ಮುಖ್ಯಮಂತ್ರಿ, ನೀವು ಮುಖ್ಯಮಂತ್ರಿ. ದೇಶಭಕ್ತಿ ಬಗ್ಗೆ ಆ ರೇವಂತ್ ರೆಡ್ಡಿ ಮುಖ್ಯಮಂತ್ರಿಯ ನೋಡಿ ನೀವು ಪಾಠ ಕಲ್ತ್ಕೊಳ್ಳಿ. ಜಮ್ಮು ಕಾಶ್ಮೀರದ ವಿಚಾರವನ್ನ ತೆಗೆದುಕೊಂಡು ಕಾಂಗ್ರೆಸ್ನವರು ಕಪೋಲ ಕಲ್ಪಿತ ವಿಚಾರಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ಮೆದುಳಿಗೂ ಅವರ ಬಾಯಿಗೆ ಏನಾದರೂ ಕನೆಕ್ಷನ್ ಹೋಗ್ಬಿಟ್ಟಿದ್ಯಾ? ನೀವೊಂದು ತೀರ್ಮಾನಕ್ಕೆ ಬನ್ನಿ. ಕೊನೆಯ ಪಕ್ಷ ನಾವು ಪಾಕಿಸ್ತಾನದ ಪರ ಅಂತ ಹೇಳ್ಬಿಡಿ. ನಿಮ್ಮನ್ನ ತಡೆದವ್ರು ಯಾರು? ಅಲ್ಲಿಗೆ ನಮಗೆ ಒಂದು ತೀರ್ಮಾನ, ನಿಮ್ಮ ತೀರ್ಮಾನ ಏನು ಅನ್ನೋದು ಗೊತ್ತಾಗುತ್ತೆ. ಮೋದಿಯವರು ಅವರನ್ನ ಕಂಡ ತಕ್ಷಣ ಎಲ್ಲವೂ ಕೂಡ ಇವತ್ತು ಆ ಬೊಗಳೋ ರೀತಿಯಲ್ಲಿ ಕಾಣ್ತಾ ಇವೆ ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.